ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ. ಏನಪ್ಪಾ ಅಂದ್ರೆ ಈ ಒಂದು ಟಾಸ್ಕ್ ಕೊಟ್ಟಿರ್ತಾರೆ. ಬಿಗ್ ಬಾಸ್ ಮನೆಯಲ್ಲಿ ಪಕ್ಷಪಾತಿ ಯಾರು, ಸರಿಯಾಗಿ ನಿರ್ಧಾರ ತಗೊಳ್ಳದೇ ಇರೋರು ಯಾರು, ಅಥವಾ ಮಾತನ್ನ ಉಳಿಸಿಕೊಳ್ಳದೆ ಇರೋರು ಯಾರು, ಈ ರೀತಿಯಾಗಿ ಕೊಟ್ಟ ಮಾತಿಗೆ ನಡೆದೇ ಇರೋರು ಯಾರು, ಈ ರೀತಿಯಾಗಿ ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಚೈತ್ರ ಅವರಿಗೆ ಪಕ್ಷಪಾತಿ ಅನ್ನೋದನ್ನ ಕೊಡ್ತಾರೆ. ಆಮೇಲೆ ಅದರಲ್ಲಿ ಬಹಳ ಮುಖ್ಯವಾಗಿ ಗೌತಮಿ ಅವರಿಗೆ ಮೋಕ್ಷಿತಾ ಅವರು ಏನು ಮಾತು ಉಳಿಸ್ಕೊಳ್ದೇ ಇರೋರು ಅಂತ ಹೇಳಿ ಕೊಟ್ಟಿರ್ತಾರೆ. ಮಂಜಣ್ಣನವರಿಗೆ ಒಂದೆರಡು ಜನ ಕೊಟ್ಟಿರ್ತಾರೆ. ಬಟ್ ಅದೆಲ್ಲ ಯಾರ್ಯಾರು ಅಂತ ತೋರ್ಸಕ್ ಹೋಗಲ್ಲ ಬಿಗ್ ಬಾಸ್ ಅಲ್ಲಿ. ಬಟ್ ಸಿಂಪಲ್ ಆಗಿ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ತೋರಿಸ್ತಾರೆ. ಅದನ್ನು ಕೂಡ ನಾವು ಝೂಮ್ ಮಾಡಿ ನೋಡಿದಾಗ ಮಾತು ಉಳಿಸಿಕೊಳ್ಳದವರು, ಪಕ್ಷಪಾತಿ ದೊಡ್ಡದಾಗಿ ಕಾಣಿಸ್ತಾ ಇತ್ತು. ಮತ್ತು ಅದರ ಜೊತೆಲಿ ಇನ್ನೊಂದು ಸಣ್ಣ ಕಾಣಿಸ್ತಾ ಇತ್ತು, ಯಾವುದೇ ನಿರ್ಧಾರ ತೆಗೆದುಕೊಳ್ಳಲ್ ಆಗದವರು. ಓಕೆನಾ, ಈ ರೀತಿಯಾಗಿ ಮೆನ್ಷನ್ ಆಗಿತ್ತು. ಓಕೆನಾ, ಹಾಗಾಗಿ ಎಲ್ಲರೂ ಕೂಡ ಅವಮಾನ ಕೊಡ್ತಾರೆ. ಅದು ಇಂಪಾರ್ಟೆಂಟ್ ಇರೋದು ಗೌತಮಿ ಅವರು ಮಂಜಣ್ಣನಿಗೆ ಏನು ನಿಲುವು ತಗೊಂತಾರೋ, ಮಂಜಣ್ಣನ ವಿಚಾರದಲ್ಲಿ ಏನು ಫೀಲ್ ಮಾಡ್ಕೊಂತಾರೋ ಅದು ನಮ್ಮ ವಿಚಾರದಲ್ಲಿ ಮಾಡ್ಕೊಂತಿಲ್ಲ ಅಂತ ಹೇಳಿ ಮೋಕ್ಷಿತ್ ಅವರು ಒಟ್ಟಿಗಿದ್ದಾಗ ಅದಕ್ಕೋಸ್ಕರ ನಾವು ಹೊರಗೆ ಬರಬೇಕಾಯ್ತು ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಗೌತಮಿ ಅವರು ಅದಕ್ಕೆ ಒಪ್ಪೋದಿಲ್ಲ. ಮತ್ತೆ ಗೌತಮಿ ಅವ್ರನ್ನ ನೀರಿಗೆ ತಳ್ಳಬೇಕಾಗಿರುತ್ತೆ. ಯಾರಿಗೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ನೀರಿಗೆ ತಳ್ಳಬೇಕಾಗಿರುತ್ತೆ, ಅದನ್ನ ಮೋಕ್ಷಿತ್ ಅವರು ಮಾಡ್ತಾರೆ. ಓಕೆನಾ, ಈಗ ನಿನ್ನೆ ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ತ್ರಿವಿಕ್ರಮ್ ಅವರ ತಂಡ, ಏನು ಕರ್ನಾಟಕ ಕಿಲಾಡಿಗಳು ತಂಡ ಇದೆಯಲ್ಲ, ನಿಜವಾಗ್ಲೂ ಗೆಲ್ತಾ ಇದ್ರು. ಅವ್ರಿಗೊಂದು ಚಾನ್ಸ್ ಇತ್ತು. ಆದ್ರೆ ಚೈತ್ರ ಅವ್ರ ಕಡೆಯಿಂದ ಸೋಲಾಯ್ತು. ಏನು ಚೈತ್ರ ಅವರು ಹಾರಾಟ ಚೀರಾಟ ಉಸ್ತುವಾರಿ ಮಾಡಿದಷ್ಟು ಸುಲಭ ಆಟ ಆಡೋದು ಅಲ್ಲ ಅನ್ನೋದು ಪ್ರೂವ್ ಆಯ್ತು. ಅದು ಕೂಡ ಇದೇ ಇವ್ರ ಮುಂದೆ ಜಗಳ ಆಡಿದ್ರು, ರಜತ್ ಮುಂದೆ. ರಜತ್ಗೆ ಒಂಥರ ಗರ್ವಭಂಗ ಅಂತಾರಲ್ಲ, ಆ ರೀತಿ ಆಗ್ಬಿಡ್ತು ಚೈತ್ರ ಅವರಿಗೆ. ರಜತ್ ಎದುರುಗಡೆನೆ ತಲೆ ಬಾಗೋ ಪರಿಸ್ಥಿತಿ ಬಂದ್ಬಿಡ್ತು. ರಜತ್ ಅವ್ರ ನೆಲಕ್ಕೆ ಟಚ್ ಆದ್ರೂ ಸಹ ನೋಡಿ, ಇಂಥ ವಿಚಾರಗಳಲ್ಲಿ ಹೇಗೆ ಆಡಬೇಕು ಅಂತ ತಿಳ್ಕೊಳ್ಳಿ, ನಾನು ಫೋಲ್ ಕೊಡ್ತಾ ಇಲ್ಲ ಅಂತ ಹೇಳಿ ಕೊನೆಗೂ ಕೂಡ ಚೈತ್ರ ಅವರು ಆಟ ಆಡಕ್ಕಾಗದೆ, ಕಾನ್ಸಂಟ್ರೇಷನ್ ಮಾಡಕ್ಕಾಗದೆ ಇದನ್ನ ಚಚ್ಕೊಂಡ್ಬಿಡ್ತಾರೆ ತಲೆಗೆ. ನಮಗೆ ನೋಡೋದಕ್ಕೆ ಪಾಪ ಅನ್ಸ್ಬಿಡುತ್ತೆ. ಈ ಸರಿನಾರ ಆಡ್ಲಿ ಅಂತ ನಾವು ನೋಡುವಾಗ ಸಹಜವಾಗಿ ನಮ್ಮ ಮನಸ್ಸು ಅನಿಸ್ತಾ ಇರುತ್ತೆ, ಚೈತ್ರ ಅವ್ರಿಗೆ ಈ ರೀತಿ ಆಡ್ಬಿಡ್ಬೇಕಾಗಿತ್ತು ಅಂತ. ಆ ಪೊಸಿಷನ್ ಚೈತ್ರ ಅವ್ರಿಗೆ ಬಂತು ಈ ಕಲಿಯುಗದಲ್ಲಿ. ಅದಕ್ಕೋಸ್ಕರ ಯಾರು ಜಾಸ್ತಿ ಹೋರಾಟ ಚೀರಾಟ ಮಾಡಿದ್ರೆ ಅದು ಇಮಿಡಿಯೇಟ್ ಎಫೆಕ್ಟ್ ತೋರಿಸುತ್ತದೆ. ಅವ್ರ ಕಣ್ಣಲ್ಲೇ ನೀರು ಹಾಕಿ ಅವರಿಗೆ ಎಫೆಕ್ಟ್ ಆಗೋ ಹಂಗೆ ಮಾಡಿಬಿಡುತ್ತೆ. ಓಕೆನಾ, ಇದಾಗಿತ್ತು ಈ ಕ್ಷಣದ ಮಾತಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ವೀಕ್ಷಣೆ ಮಾಡಿದ್ದಕ್ಕಾಗಿ.